ಆನೆಗುಡ್ಡದಿಂದ ಬಂದ ಮೇಲೆ ದೀಪಕ್ನ ದೈನಂದಿನ ಜೀವನ ಸಹಜ ಸ್ಥಿತಿಗೆ ಬಂದಂತಾದರೂ ಕೆಲವು ರಾತ್ರಿಗಳಲ್ಲಿ ಮಾತ್ರ ಘನಘೋರ ಸಮಸ್ಯೆಗಳಿಂದ ಬಳಲುತ್ತಿದ್ದ. ಎಷ್ಟೇ ಪ್ರಯತ್ನ ಪಟ್ಟರೂ ಕ್ಯಾಮರಾದ ಮೆಮೊರಿ ಕಾರ್ಡ್ ಓಪನ್ ಆಗಲೇ ಇಲ್ಲ. ರಾತ್ರಿ 12 ಆದರೆ ಸಾಕು, ಏನೋ ಕೆಟ್ಟ ದುರ್ವಾಸನೆ ಮತ್ತು ದೇಹವೆಲ್ಲ ತಂಪಾಗಿ ಬಿಡುತ್ತಿತ್ತು. ಕೆಟ್ಟ ಕೆಟ್ಟ ಕನಸುಗಳು ಬರುತ್ತಿತ್ತು. ಇದನ್ನು ನೋಡಿದ ದೀಪಕ್ನ ತಾಯಿಗೆ ಸಹಜವಾಗಿಯೇ ಬೇಜಾರಾಗುತ್ತಿತ್ತು. ಈ ಇನ್ಸಿಡೆಂಟ್ನೆಲ್ಲ ಒಂದು ವ್ಲಾಗ್ ಮಾಡಿ ಯೂಟ್ಯೂಬಿಗೆ ಹಾಕಿದ್ದ ದೀಪಕ್ ಅದನ್ನು ನೋಡಿದ ಒಬ್ಬ ಪ್ಯಾರಾನಾರ್ಮಲ್ ರಿಸರ್ಚರ್ ಅನ್ವಿ ಎಂಬ ಹುಡುಗಿ ದೀಪಕ್ ಅನ್ನು ಸಂಪರ್ಕಿಸುತ್ತಾಳೆ. ಇವಳಿಗೆ ಆನೆಗುಡ್ಡದ ಮಹತ್ವ ತುಂಬಾ ಚೆನ್ನಾಗಿಯೇ ಅಧ್ಯಯನ ಮಾಡಿರುತ್ತಾಳೆ. ದೀಪಕ್ಗೆ ಧೈರ್ಯ ತುಂಬಿ ಅನ್ವಿ ಹೇಳುತ್ತಾಳೆ, ನಡೆದದ್ದೆಲ್ಲ ಅಸ್ವಾಭಾವಿಕ ಘಟನೆಗಳೇ, ಆದರೆ ಇಲ್ಲಿಯವರೆಗೂ ಯಾರಿಗೂ ತೊಂದರೆಯಾಗಿಲ್ಲ ಎಂಬ ಸಂಗತಿಯನ್ನು ತಿಳಿಸುತ್ತಾಳೆ. ಅನಿರೀಕ್ಷಿತವಾಗಿ ಸತ್ತಂತ ಆತ್ಮಗಳಿಗೆ ಶಾಂತಿ ಸಿಕ್ಕಿಲ್ಲ ಎಂದರೆ ಅವುಗಳು ಹಾಗೆ ಆಡುತ್ತವೆ ಅಂತ ಹೇಳುತ್ತಾಳೆ. ಇದಕ್ಕೆಲ್ಲ ಪರಿಹಾರ ಸಿಕ್ಕಿದೆ, ಈಗೋ ನೋಡು ಈ ಪೆಂಡಾಲಂ, ಇದರಿಂದ ಅತೃಪ್ತ ಆತ್ಮಗಳಿಗೆ ಶಾಂತಿ ಕೊಡಿಸಬಹುದು ಎಂದು ಹೇಳುತ್ತಾಳೆ. ಇಬ್ಬರೂ ಧೈರ್ಯ ಮಾಡಿ ಮತ್ತೆ ಆನೆಗುಡ್ಡ ಹತ್ತಲು ನಿರ್ಧರಿಸುತ್ತಾರೆ. ಈ ಬಾರಿ ಹೈಟೆಕ್ ಕ್ಯಾಮೆರಾ ಮತ್ತು ಫ್ಲಾಶ್ ಲೈಟ್ಗಳೊಂದಿಗೆ ಆನೆಗುಡ್ಡವನ್ನು ಪ್ರವೇಶಿಸುತ್ತಾರೆ. ಒಳಗೆ ಪ್ರವೇಶಿಸಿದಂತೆ ಈ ಬಾರಿ ಶಿಲೆಯ ಮೇಲೆ ಹೊಸ ಲೇಖನವೊಂದು ಕಾಣಿಸಿಕೊಳ್ಳುತ್ತದೆ. ನೀನೇ ಅಲ್ವಾ ಅವತ್ತು ಓಡಿ ಹೋಗಿದ್ದವನು ಎಂಬ ಬರಹ ಕಾಣಿಸಿಕೊಳ್ಳುತ್ತದೆ. ಅನ್ವಿ ಮಾತ್ರ ಆ ಶಿಲೆಯ ಹತ್ತಿರ ಪೆಂಡಾಲಂನ ಹಿಡಿದು ಶೋಧ ಮಾಡುತ್ತಾಳೆ. ಅನ್ವಿಯು ಅಡಿಗುಹೆಯನ್ನು ಹೇಗೋ ಪತ್ತೆ ಹಚ್ಚುತ್ತಾಳೆ. ಅಲ್ಲಿ ಹಲವಾರು ಪ್ರಾಣಿಗಳ ಅಸ್ಥಿಪಂಜರಗಳು ಹಾಳಾಗಿ ಬಿದ್ದಿರುತ್ತದೆ. ಅನ್ವಿ ಪೆಂಡಾಲಂನ ಹಿಡಿದು ಏನನ್ನೋ ಜಪಿಸುತ್ತಿರುತ್ತಾಳೆ. ತಕ್ಷಣ ದೀಪಕ್ನ ಮೇಲೆ ಯಾವುದೋ ಕರಿನೆರಳು ಬೀಳುತ್ತದೆ. ಅದು ಒಂದು ಹೆಂಗಸಿನದ್ದಾಗಿರುತ್ತದೆ. ಆ ಛಾಯೆಯನ್ನು ದಿಟ್ಟಿಸಿ ನೋಡಿದಾಗ ದೀಪಕ್ಗೆ ಆಶ್ಚರ್ಯ. ಇತ್ತ ಕಡೆ ಆನ್ವಿ ಶೂಟಿಂಗ್ ಮಾಡುತ್ತಲೇ ದೀಪಕ್ನ ಮೇಲೆ ಬಿದ್ದಿರುವ ಆ ನೆರಳನ್ನು ಗುರುತಿಸುತ್ತಾಳೆ. ಆ ಕರಿ ನೆರಳು ಹತ್ತಿರ ಬಂದು ನಿಂತಾಗ ದೀಪಕ್ ಬೆಚ್ಚಿ ಬೀಳುತ್ತಾನೆ. ಯಾಕೆಂದರೆ ಅದು ತನ್ನ ಬಾಲ್ಯದ ಪಕ್ಕದ ಮನೆಯ ಅಕ್ಕನದಾಗಿರುತ್ತದೆ. ಬಾಲ್ಯದಲ್ಲಿ ಆಟವಾಡುತ್ತಿರುವಾಗ ದೀಪಕ್ಕನ್ನೇ ಹುಡುಕಲು ಹೊರಟಾಗ ನಾಪತ್ತೆಯಾಗಿರುತ್ತಾಳೆ. ಎಷ್ಟೇ ಹುಡುಕಿದರೂ ಸಹ ಸಿಕ್ಕಿರಲಿಲ್ಲ. ದೇಹಕ್ಕೆ ಸಂಸ್ಕಾರವೂ ಆಗಿರಲ್ವ ಎಂಬ ಅರಿವು ಮೂಡುತ್ತದೆ. ಅನ್ವಿ ತನ್ನ ಪೆಂಡಾಲಂನ ಬಳಸಿ ಆಕೆಗೆ ಮುಕ್ತಿಯನ್ನು ಕೊಡಿಸುತ್ತಾಳೆ. ಆದರೆ ದೀಪಕ್ನ ಆ ಬಾಲ್ಯದ ನೆನಪುಗಳು ಮಾತ್ರ ಕಾಡುತ್ತಲೇ ಇರುತ್ತದೆ. ಆನೆಗುಡ್ಡ ಕೇವಲ ಗುಡ್ಡವಲ್ಲ, ನೆನಪಿನ ಶಾಪವಾಗುತ್ತದೆ. ದೀಪಕ್ ಅಲ್ಲಿ ತನ್ನ ಹಳೆಯ ತಪ್ಪನ್ನು ನೇರವಾಗಿ ಒಪ್ಪಿಕೊಳ್ಳುತ್ತಾನೆ. ನೆನಪು ಎಂದರೆ ಬದುಕು, ಆದರೆ ಕೆಲವು ನೆನಪುಗಳು ನೆಲಕ್ಕಿಳಿಯದ ನೆರಳಾಗುತ್ತದೆ.